ಎಲ್ಲರಿಗೂ ಸಿಟಿ ಲೈಫ್ ಇಷ್ಟ. ಬೆಂಗಳೂರು ಹೋಗಬೇಕು, ಚೆನ್ನೈ ಹೋಗಬೇಕು, ಮುಂಬೈ ಹೋಗಬೇಕು, ಡೆಲ್ಲಿ ಹೋಗಬೇಕು. ಆದರೆ ಅಲ್ಲಿ ಇನ್ನೊಂದೊಂದು ಗಿಫ್ಟ್ ಸಿಗ್ತದೆ ನಮಗೆ, ಅದು ಪ್ರದೂಷಣ, ಪೊಲ್ಯೂಷನ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, PM2.5. ಈ PM2.5 ಭಯಂಕರ ಡೇಂಜರಸ್ ಪೊಲ್ಯೂಟೆಂಟ್. ಯಾಕೆಂದರೆ ಮೈಕ್ರೋ ಲೆವೆಲಲ್ಲಿ ಇದು ನಮ್ಮ ಬಾಡಿ ಒಳಗೆ ಇನ್ಹೇಲೇಷನ್ ಒಟ್ಟಿಗೆ ಹೋಗ್ತದೆ ಮತ್ತು ಮೇನ್ ಸ್ಟ್ರೀಮ್ ಬ್ಲಡ್ ಸ್ಟ್ರೀಮಿಗೆ ಸೇರ್ಕೊಂಡು ಹೋದ ತಕ್ಷಣ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡೋದು. ಇನ್ಫ್ಲಮೇಷನ್ ಆದ ತಕ್ಷಣ ಬಾಡಿಯಲ್ಲಿ ಲಂಗ್ಸಲ್ಲಿ ಇನ್ಫ್ಲಮೇಷನ್ ಆದರೆ ನಿಮಗೆ ಗೊತ್ತುಂಟು, ಉಬ್ಬಾಸ ಶುರುವಾಗ್ತದೆ. ಮೂಗಲ್ಲಿ ಆದರೆ ರನ್ನಿಂಗ್ ನೋಸ್, ಥ್ರೋಟಲ್ಲಿ ಆದರೆ ಥ್ರೋಟ್ ಇರಿಟೇಷನ್, ಬ್ಲಡ್ಡಲ್ಲಿ ಹೋದರೆ ಎಲ್ಲ ಥರದ ಬಾಡಿಯಲ್ಲಿ ಜ್ವರ ಬಂದಾಗೆ ಆಗ್ತದೆ, ಮೈ ಕೈ ನೋವು ಇರ್ತದೆ, ಮೈ ಬಿಸಿ ಬಿಸಿ ಆದಾಗೆ ಆಗ್ತದೆ, ಸುಸ್ತಾಗದಾಗೆ ಆಗ್ತದೆ. ಇದೇ ಚರ್ಮಿಗೆ ಬಂದರೆ ಸ್ಕಿನ್ ಪ್ರಾಬ್ಲಮ್. ನೀವು ಏನು ಮಾಡಬಹುದು? ಹೌದು, ಮಾಸ್ಕ್ ಎಲ್ಲ ಕೊಡಲೇಬೇಕು, ಆದರೆ ಏನು ಉಪಾಯ ಇದೆಯಾ ಯಾರ ಹತ್ರ? ಆಯುರ್ವೇದದಲ್ಲಿ ಇದೆ. ನೀವು ಏನು ಮಾಡಬೇಕು, ನೀವು ಎಲ್ಲಿ ನಿಮ್ಮ ಇನ್ಫ್ಲಮೇಷನಿಗೆ ಕೌಂಟರ್ ಮಾಡುವಂಥದ್ದು ಔಷಧಿಗಳಿದೆ ಅದನ್ನು ಹುಡುಕಬೇಕು. ಭೈಷಜ್ಯ ರತ್ನಾವಲಿದು ಶ್ವಾಸ ಅಧ್ಯಾಯದಲ್ಲಿ ಪಿತ್ತ ಶ್ವಾಸವನ್ನು ನೀವು ರಿಫರ್ ಮಾಡಬೇಕು. ಅಲ್ಲಿ ಒಂದು ಕಾಂಬಿನೇಷನ್ ಆಚಾರ್ಯ ಕೊಟ್ಟಿದ್ದಾರೆ. ಧಾನ್ಯಕಂ ಪಿಪ್ಪಲಿ ವಿಶ್ವ ದಶಮೂಲಿ ಜಲಂ ಪಿವೇತ್. ಒಂದು ನೀರು ನೀವು ರೆಡಿ ಮಾಡಬೇಕು, ತಣ್ಣ ಮಾಡಬೇಕು, ಬಿಸಿ ಬಿಸಿ ಇಲ್ಲ, ಅದಕ್ಕೆ ಜಲ ಶಬ್ದ ಪ್ರಯೋಗ ಮಾಡಿದ್ದಾರೆ, ಕ್ವಾತ್ ಅಲ್ಲ. ದಶಮೂಲ 150 ಗ್ರಾಮ್ ತಗೊಳ್ಳಿ, 50 ಗ್ರಾಮ್ ವಿಶ್ವ ಶುಂಠಿ ಪುಡಿ, 50 ಗ್ರಾಮ್ ಹಿಪ್ಪಲಿ ಪುಡಿ, 50 ಗ್ರಾಮ್ ಧಾನ್ಯಕ ಕೊತ್ತಂಬರಿ ಬೀಜದ ಪುಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟುಬಿಡಿ. ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 1 ಚಮಚೆ 200 ml ನೀರಿಗೆ ಹಾಕಿ ಕುದಿಸಿ ಅರ್ಧ ಮಾಡಿ 100 ml ಮಾಡಿ ಖಾಲಿ ಹೊಟ್ಟೆ ಬೆಳಿಗ್ಗೆ ಮಧ್ಯಾಹ್ನ ಮೊದಲು ಮತ್ತು ರಾತ್ರಿ ಪುನಃ ಮಲಗೋದು ಮೊದಲು ತಗೊಂಡ್ರೆ ಏನಾಗ್ತದೆ ಲಾಭ ನೋಡಿ. ಪಿಪ್ಪಲಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ. ಲಾಂಗ್ ಪೆಪ್ಪರ್, ಹಿಪ್ಪಲಿ ಒಳಗೆ ಹೋದ ಕೂಡಲೇ ಮಧುರ ರಸ ತಂಪು ಮಾಡೋದು. ವಿಶ್ವ ಇನ್ನೊಂದು, ಶುಂಠಿ ಇನ್ನೊಂದು ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ. ಇದು ಎರಡು ಜೊತೆಗೆ ಆದರೆ ಇದಕ್ಕಿಂತ ಒಳ್ಳೆ ಏನೂ ಇಲ್ಲ. ಆವಾಗ ಇದರೊಟ್ಟಿಗೆ ಒಂದು ಪಿತ್ತ ಸಂಶಮನ ಕೊತ್ತಂಬರಿ ಬೀಜದ ಪುಡಿ ಮತ್ತು ಸ್ವೆಲ್ಲಿಂಗನ್ನು ತೆಗಿಲಿಕ್ಕೆ ದಶಮೂಲಕ್ಕಿಂತ ಒಳ್ಳೆ ಏನಿದೆ? ದಶಮೂಲದಲ್ಲಿ ಬಿಲ್ವ ಇದೆ. ಈಗ ಮಹಾಶಿವರಾತ್ರಿ ಬರ್ತಾ ಇದೆ, ಬಿಲ್ವ ನೀವು ದೇವರಿಗೆ ಅರ್ಪಿಸೋದು ಅಲ್ಲ, ಅದು ಆ್ಯಕ್ಚುಲಿ ನಿಜವಾದ ಅದರದ ನೀರು ನಿಮಗೆ ಔಷಧಿ ರೂಪದಲ್ಲೇ ಇದೆ, ಆ್ಯಂಟಿ ಪೊಲ್ಯೂಟೆಂಟದು ಆ ಕಾಲದ್ದು. ನೀವು ಏನು ಮಾಡಬೇಕು, ಈ ಎಲ್ಲ ಔಷಧಿಗಳನ್ನು ಸೇವನೆ ಮಾಡಿದರೆ ನೀವು ನಿಮ್ಮ ರೋಗಿಗಳಿಗೆ ಕೊಟ್ಟರೆ ಸಿಟಿ ಲೈಫಲ್ಲಿ ಆಗುವಂಥದ್ದು ಏನು ಪೊಲ್ಯೂಷನ್ ಇದೆ ಅದರಿಂದ ಕೌಂಟರ್ ಮಾಡಲಿಕ್ಕೆ. ಮತ್ತು ಅದು N95 ಮಾಸ್ಕ್ ಎಲ್ಲ ಅದು ಹಾಕಲೇಬೇಕು, ಆದರೆ ಇದರ ಪ್ರಯೋಗ ನಿಶ್ಚಿತವಾಗಿ ಮಾಡಿ.